ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. BA 5ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರದ ಈ ಒಂದು ವರ್ಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದಿರುವಂತೆ 5ನೇ ಸೆಮಿಸ್ಟರ್ನಲ್ಲಿ ನಿಮಗೆ 2 ಪೇಪರ್ಗಳಿರುತ್ತವೆ, 2 ಪತ್ರಿಕೆಗಳಿರುತ್ತವೆ. ಒಂದು ಸಮಗ್ರ ಅರ್ಥಶಾಸ್ತ್ರ, ಇನ್ನೊಂದು ಭಾರತದ ಅರ್ಥವ್ಯವಸ್ಥೆ ಅಂತ. ಸಮಗ್ರ ಅರ್ಥಶಾಸ್ತ್ರ ಅನ್ನುವಂತಹ ಪತ್ರಿಕೆ ಕಡ್ಡಾಯ ಪತ್ರಿಕೆಯಾಗಿರುತ್ತೆ. ಕಂಪಲ್ಸರಿ ಪೇಪರ್, ಮ್ಯಾಂಡೇಟರಿ ಪೇಪರ್. ತಮಗದರಲ್ಲಿ ಚಾಯ್ಸಿಂಗ್ ಇರೋದಿಲ್ಲ. ಆದರೆ ಭಾರತದ ಅರ್ಥವ್ಯವಸ್ಥೆ ಅನ್ನುವಂತಹ ಪತ್ರಿಕೆಯಲ್ಲಿ ತಮಗೆ ಚಾಯ್ಸ್ ಇದೆ. ಒಂದಿಷ್ಟು ವಿದ್ಯಾರ್ಥಿಗಳು ಭಾರತದ ಅರ್ಥವ್ಯವಸ್ಥೆಯಿಂದ ಚೂಸ್ ಮಾಡ್ಕೋಬಹುದು. ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ಕರ್ನಾಟಕದ ಅರ್ಥವ್ಯವಸ್ಥೆಯನ್ನು ಕೂಡ ಚೂಸ್ ಮಾಡಬಹುದು. 2 ಬೇರೆ ಬೇರೆ ಪತ್ರಿಕೆಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇಂಡಿಯನ್ ಎಕಾನಮಿ ಓದೋದ್ರಿಂದ UPSC ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಎಕ್ಸಾಮಿನೇಷನ್ ಅಂತ ಕರಿತೀವಿ. ಇಂತಹ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ ಮಾಡುವಂತಹ ಸಾಕಷ್ಟು ಪರೀಕ್ಷೆಗಳಿಗೆ ಭಾರತದ ಅರ್ಥವ್ಯವಸ್ಥೆ ಅದನ್ನು ಅಧ್ಯಯನ ಮಾಡೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ, ಸಹಾಯಕಾರಿಯಾಗುತ್ತೆ. ಆದರೆ ನಾವು ಓಕೆ, ಸೊ ಇಂಡಿಯನ್ ಎಕಾನಮಿ ಓದೋದ್ರಿಂದ ತಮಗೆ UPSC ಪರೀಕ್ಷೆಗಳನ್ನು ಬರೋದಕ್ಕೆ ಸಹಾಯವಾಗುತ್ತೆ. ಆದರೆ KPSC ಎಕ್ಸಾಮ್ಸ್ ಏನಿದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, SPA ಎಕ್ಸಾಮಿನೇಷನ್, FTA ಎಕ್ಸಾಮಿನೇಷನ್, ಪೊಲೀಸ್ ಕಾನ್ಸ್ಟೇಬಲ್, PSI ಎಕ್ಸಾಮಿನೇಷನ್, ಇಂತಹ ಹಲವಾರು ಪರೀಕ್ಷೆಗಳನ್ನು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಪರೀಕ್ಷೆಗಳನ್ನು ನಡೆಸುತ್ತೆ. ಇಂತಹ ಪರೀಕ್ಷೆಗಳಲ್ಲಿ ತಮಗೆ ಭಾರತದ ಅರ್ಥವ್ಯವಸ್ಥೆಯ ವಿಷಯಗಳೊಂದಿಗೆ ಕರ್ನಾಟಕದ ಅರ್ಥವ್ಯವಸ್ಥೆಯ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಬೇಕಿರುತ್ತೆ. ರಾಜ್ಯ ಮಟ್ಟದ್ದಾಗಿರೋದ್ರಿಂದ ಇಂತಹ ಪರೀಕ್ಷೆಗಳಲ್ಲಿ ನಮ್ಮ ರಾಜ್ಯದ ಕುರಿತು ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳುವ ಸಾಧ್ಯತೆ ಇರುತ್ತೆ, ಕೇಳಿದ್ದಾರೆ ಕೂಡ. ಹಾಗಾಗಿ ಯಾರು ಈ KPSC ಎಕ್ಸಾಮಿನೇಷನ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರೋ ಅವರು ಇಂಡಿಯನ್ ಎಕಾನಮಿ ಜೊತೆಗೆ ಕರ್ನಾಟಕ ಎಕಾನಮಿಯನ್ನು ಕೂಡ ಓದಿದ್ರೆ ಹೆಚ್ಚು ಅನುಕೂಲವಾಗುತ್ತೆ. ಈ ದೃಷ್ಟಿಕೋನದಿಂದ ಕೇವಲ ಭಾರತದ ಅರ್ಥವ್ಯವಸ್ಥೆಯಷ್ಟೇ ಚಾಯ್ಸಿಂಗ್ನಲ್ಲಿ ಇರದೆ ಕರ್ನಾಟಕದ ಅರ್ಥವ್ಯವಸ್ಥೆಯನ್ನು ಕೂಡ ನಾವು ಈ ಬಾರಿ ನಮಗೆ ಒಂದು ಆಪ್ಷನ್ ಆಗಿ ಕೊಡ್ತಾ ಇದ್ದೇವೆ. ಆದರೆ ಅದೊಂದು ಡೈಕಾಟಮಿ ಇದೆ. ಡೈಕಾಟಮಿ ಅಂದರೆ ಸಂದಿಗ್ಧ. ನೀವು ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರವನ್ನು ಓದಲೇಬೇಕು. ಆದರೆ ಇಂಡಿಯನ್ ಎಕಾನಮಿ ಓದಬೇಕು ಅಂದರೆ ಕರ್ನಾಟಕ ಎಕಾನಮಿ ಬಿಟ್ಕೊಡ್ಬೇಕಿರುತ್ತೆ. ಕರ್ನಾಟಕ ಎಕಾನಮಿ ಓದಬೇಕು ಅಂದರೆ ಇಂಡಿಯನ್ ಎಕಾನಮಿ ಬಿಟ್ಕೊಡ್ಬೇಕಿರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು. ನಿಮ್ಮ ಆಯ್ಕೆಯನ್ನು ನೀವು ವಾಟ್ಸಪ್ ಮೂಲಕ ತಿಳಿಸಿ, ವಾಟ್ಸಪ್ನಲ್ಲಿ ತಿಳಿಸಿ. ಯಾರು ಕರ್ನಾಟಕ ಶಾಸ್ತ್ರ ಓದ್ತಿರೋ ಅದನ್ನು ನನಗೆ ತಿಳಿಸಿ, ವಾಟ್ಸಪ್ನಲ್ಲಿ ಹಾಕಿ. ಯಾರು ಇಂಡಿಯನ್ ಎಕಾನಮಿ ಓದ್ತಿರೋ ಅವರು ನನಗೆ ಅದನ್ನು ತಿಳಿಸಿ. ಅದರ ಪ್ರಕಾರ ನಾನು ಲೆಕ್ಚರ್ಸ್ನ ಅರೇಂಜ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಸಮಗ್ರ ಅರ್ಥಶಾಸ್ತ್ರದ ಸಿಲೆಬಸ್ ಅನ್ನು ನಾನಾಗಲೇ ಗೂಗಲ್ ಕ್ಲಾಸ್ ರೂಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಹುಶಃ ಕನ್ನಡದಲ್ಲಿ ಕೂಡ ಅದನ್ನು ಅಂಡರ್ಲೈನ್ ಮಾಡಿ ಯಾವ ವಿಷಯವನ್ನು ನೀವು ಓದಬೇಕು ಸಿಲೆಬಸ್ನಲ್ಲಿ, ಅಂದರೆ ಸಿಲೆಬಸ್ಸಿಗೆ ಯಾವ ವಿಷಯಗಳಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದೀನಿ. ಹಾಗಾಗಿ ಮೊದಲನೆಯ ಘಟಕವನ್ನು ನಾವು ಪ್ರಾರಂಭ ಮಾಡೋಣ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊದಲನೆಯ ಘಟಕ ಚಾಪ್ಟರ್ 1, ಮೊದಲನೇ ಚಾಪ್ಟರ್. ಅದರಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಅರ್ಥ, ಅದರ ಪ್ರಯೋಜನಗಳು ಹಾಗೂ ಅದರ ಇತಿಮಿತಿಗಳು, ಈ 3 ವಿಷಯಗಳನ್ನು ಇಂದು ಈ ವರ್ಗದಲ್ಲಿ, ಈ ಸೆಷನ್ನಲ್ಲಿ ಚರ್ಚೆ ಮಾಡೋಣ.
ಮೊದಲನೇದಾಗಿ ಸಮಗ್ರ ಅರ್ಥಶಾಸ್ತ್ರದ ಅರ್ಥವನ್ನು ನೋಡೋಣ. ವಾಟ್ ಈಸ್ ಮೆಂಟ್ ಬೈ ಮ್ಯಾಕ್ರೋ ಎಕನಾಮಿಕ್ಸ್? ವಾಟ್ ಈಸ್ ಮೆಂಟ್ ಬೈ ಮ್ಯಾಕ್ರೋ ಎಕನಾಮಿಕ್ಸ್? ನಿಮಗೆ ಗೊತ್ತಿರುವಂತೆ ಮೈಕ್ರೋ ಹಾಗೂ ಮ್ಯಾಕ್ರೋ ಎಂಬ ಎರಡು ಪದಗಳು ಇಂಗ್ಲಿಷ್ನಲ್ಲಿ ಮೈಕ್ರೋ MI, ಮ್ಯಾಕ್ರೋ MA. ಈ ಎರಡು ಪದಗಳು ಗ್ರೀಕ್ ಭಾಷೆಯ ಇಂದ ಬಂದಿದೆ. ಮೈಕ್ರೋ ಅಂದರೆ ಸೂಕ್ಷ್ಮ ಅಂತ ಆಗುತ್ತೆ, ಮ್ಯಾಕ್ರೋ ಅಂದರೆ ಸಮಗ್ರ ಅನ್ನೋ ಅರ್ಥ ಬರುತ್ತೆ ಅಂತ ನಮಗೆ ಗೊತ್ತಿದೆ. ಈ ಎರಡು ಪದಗಳನ್ನು ಪ್ರಥಮ ಬಾರಿಗೆ ವ್ಯಾಗ್ನರ್ ಫ್ರಿಸ್ಟ್ ಅನ್ನುವಂಥವರು ಲಂಡನ್ನವರು ಅರ್ಥಶಾಸ್ತ್ರಜ್ಞರು. ಅವರು ಪ್ರಥಮ ಬಾರಿಗೆ ಈ ಎರಡು ಶಬ್ದಗಳನ್ನು ಬಳಸ್ತಾರೆ. ನೆನಪಿಟ್ಕೊಳ್ಳಿ, ಈ ಶಬ್ದವನ್ನ ಮೈಕ್ರೋ ಮತ್ತು ಮ್ಯಾಕ್ರೋ ಶಬ್ದಗಳನ್ನು ಪ್ರಥಮ ಬಾರಿಗೆ ಬಳಸಿದಂತಹ ಅರ್ಥಶಾಸ್ತ್ರಜ್ಞ ಯಾರು ಅಂತ ಹೇಳಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಹಾಗಾಗಿ ನೆನಪಿಟ್ಕೊಳ್ಳಿ, ಅವರ ಹೆಸರು ವ್ಯಾಗ್ನರ್ ಫ್ರಿಸ್ಟ್. ಹಾಗಾದ್ರೆ ಸೂಕ್ಷ್ಮ ಮತ್ತು ಸಮಗ್ರ ವ್ಯತ್ಯಾಸ ಏನು? ಸೂಕ್ಷ್ಮ ಅರ್ಥಶಾಸ್ತ್ರ ತಾವಾಗಲೇ ಈಗ ಅಧ್ಯಯನ ಮಾಡಿದ್ದೀರಿ, ಗೊತ್ತಿರುತ್ತೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು ಅಂತ ನೋಡೋಣ. ವಾಟ್ ಈಸ್ ಮೆಂಟ್ ಬೈ ಮ್ಯಾಕ್ರೋ ಎಕನಾಮಿಕ್ಸ್? ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತಹ ದೃಷ್ಟಿಕೋನದಲ್ಲಿ ವಿರುದ್ಧವಾಗಿರುವಂತಹ ಅರ್ಥಶಾಸ್ತ್ರ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಥವಾ ಸಮಗ್ರ ಅರ್ಥಶಾಸ್ತ್ರ. ಜೊತೆಗೆ ಹೆಸರೇ ಸೂಚಿಸುವಂತೆ ಇದು ಸಮಗ್ರವಾಗಿರುತ್ತೆ. ಅಂದರೆ ಅರ್ಥ ವ್ಯವಸ್ಥೆಯನ್ನು ಇಡಿಯಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರೀತೇವೆ. ಅರ್ಥ ವ್ಯವಸ್ಥೆಯನ್ನು ಬಿಡಿ ಭಾಗವಾಗಿ ವಿಂಗಡಿಸಿಕೊಂಡು ಕೆಲವೊಂದಷ್ಟೇ ಬಿಡಿ ಭಾಗಗಳನ್ನು, ವಲಯಗಳನ್ನು ಅಥವಾ ಉದ್ದಿಮೆ ಸಂಸ್ಥೆಗಳನ್ನು, ಉದ್ದಿಮೆಯನ್ನು ಈ ರೀತಿಯಾಗಿ ಒಂದೊಂದನ್ನಾಗಿ ನಾವು ಎಳೆಯಾಗಿ ಒಂದನ್ನೇ ತೆಗೆದುಕೊಂಡು ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದರೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರವಾಗುತ್ತೆ. ಆ ರೀತಿಯಾಗಿ ಅದನ್ನು ಬಿಡಿಸದೆ ಅಷ್ಟನ್ನು ಏಕವಾಗಿ ನೋಡಿ ಒಂದನ್ನಾಗಿ ಅದನ್ನು ನಾವು ಟ್ರೀಟ್ ಮಾಡಿದಾಗ, ಇಡಿಯಾಗಿ ಅದನ್ನು ನಾವು ನೋಡಿದಾಗ, ಆ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದಾಗ ಅದು ಸಮಗ್ರ ಅರ್ಥಶಾಸ್ತ್ರ ಅಂತ ಕರೆಸಿಕೊಳ್ಳುತ್ತೆ. ಇದನ್ನು ಸ್ವಲ್ಪ ಸ್ಪಷ್ಟಪಡಿಸಲಿಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ಒಂದು ಉದ್ದಿಮೆ ಇದೆ ಅಂತ ಇಟ್ಕೊಳ್ಳಿ. ಉದಾಹರಣೆ ಪೆನ್ ಇಂಡಸ್ಟ್ರಿ, ಪೆನ್ನಿನ ಉದ್ದಿಮೆ ಅಂತ ಕರೀತೀವಿ. ಪೆನ್ನಿನ ಉದ್ದಿಮೆ ಅಂತ ಹೇಳಿದ್ರೆ ಅದರಲ್ಲಿ ಬಾಲ್ ಪೆನ್ ಇರ್ಬೋದು, ಇಂಕ್ ಪೆನ್ ಇರ್ಬೋದು, ಜೆಲ್ ಪೆನ್ ಇರ್ಬೋದು, ರೆನಾಲ್ಡ್ಸ್ ಪೆನ್ ಇರ್ಬೋದು, ಅಥವಾ ಸೆಲೋ ಗ್ರೀಪರ್ ಇರ್ಬೋದು, ಯಾವುದೇ ತರಹದ ಪೆನ್ ಇರ್ಬೋದು. ಎಲ್ಲ ಪೆನ್ಗಳನ್ನು ಒಟ್ಟುಗೂಡಿಸಿ, ಎಲ್ಲ ಕಂಪನಿಗಳನ್ನು ಒಟ್ಟುಗೂಡಿಸಿ ಪೆನ್ ಉದ್ದಿಮೆ ಅಂತ ಕರೀತೀವಿ. ಸೊ ಕೇವಲ ಪೆನ್ ಉದ್ಯಮ ಬಗ್ಗೆ ಮಾತ್ರ ಒಂದೇ ಉದ್ದಿಮೆ ಅದನ್ನು ಅಧ್ಯಯನ ಮಾಡಿದರೆ ಅದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರೀತೀವಿ. ನಾವೇನ್ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದೇ ಉದ್ದಿಮೆಯ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗೆ ಅಧ್ಯಯನ ಮಾಡದೆ ಎಲ್ಲ ಉದ್ದಿಮೆಗಳನ್ನ, ಪೆನ್ ಉದ್ದಿಮೆ ಆಗಿರಲಿ, ಚಾಕ್ಪೀಸಿನ ಉದ್ದಿಮೆ ಆಗಿರಬಹುದು, ಅಥವಾ ಬೆಂಚ್ಗಳ ಉದ್ದಿಮೆ ಆಗಿರಬಹುದು, ಸಿಮೆಂಟ್ ಉದ್ದಿಮೆ, ಎಲೆಕ್ಟ್ರಾನಿಕ್ಸ್ ಉದ್ದಿಮೆ, ಎಲೆಕ್ಟ್ರಿಕಲ್ಸ್ ಉದ್ದಿಮೆ, ಈ ರೀತಿ ಹಲವಾರು ಉದ್ದಿಮೆಗಳಿವೆ. ಆ ಎಲ್ಲ ಉದ್ದಿಮೆಗಳನ್ನ ಒಟ್ಟುಗೂಡಿಸಿ ಅಷ್ಟು ಉದ್ದಿಮೆಗಳನ್ನ, ಅಂದ್ರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ನಾವು ನೋಡಿದಾಗ, ಉದ್ದಿಮೆ ವಲಯ ಅಂತ ನಾವು ತಗೊಂಡ್ರೆ ಅದು ಕೂಡ ಮ್ಯಾಕ್ರೋ ಎಕನಾಮಿಕ್ಸ್ ಆಗುತ್ತೆ. ಸೊ ಈ ರೀತಿ ನಾವು ಒಂದನ್ನಷ್ಟೇ ಅಧ್ಯಯನ ಮಾಡಿದ್ರೆ ಸೂಕ್ಷ್ಮ, ಒಟ್ಟಾರೆಯಾಗಿ ಅಧ್ಯಯನ ಮಾಡಿದ್ರೆ ಸಮಗ್ರ ಅನ್ನುವಂತಹ ಅರ್ಥ ಬರುತ್ತೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಅದರ ಅರ್ಥ ಏನಾಗುತ್ತೆ? ಸಮಗ್ರ ಅರ್ಥಶಾಸ್ತ್ರ ಇಡೀ ಅರ್ಥವ್ಯವಸ್ಥೆಯನ್ನು ಅಧ್ಯಯನ ಮಾಡುತ್ತೆ. ಇಡೀ ಅರ್ಥವ್ಯವಸ್ಥೆಯಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡುತ್ತೆ. ಅಲ್ಲಿ ನಡೆಯುವಂತಹ ಅಥವಾ ರೂಪುಗೊಳ್ಳುವಂತಹ ಹಲವಾರು ನೀತಿ ಧೋರಣೆಗಳ ಕುರಿತು, ಅವುಗಳ ರಚನೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವಾಗಿದೆ. ಸೊ ಬೇಸಿಕಲಿ ಮೈಕ್ರೋಎಕನಾಮಿಕ್ಸ್ ಈಸ್ ಎ ಸ್ಟಡಿ ಆಫ್ ಅಗ್ರಿಗೇಟ್ಸ್, ಸಮಗ್ರತೆಗಳು. ಅಗ್ರಿಗೇಟ್ಸ್ ಅಂದ್ರೆ, ಅಗ್ರಿಗೇಟ್ ಅಂತ ಹೇಳಿದ್ರೆ, ಅಗ್ರಿಗೇಟ್ಸ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಆದಾಯವನ್ನು ಅಧ್ಯಯನ ಮಾಡಿದ್ರೆ ಸೂಕ್ಷ್ಮ, ಎಲ್ಲ ವ್ಯಕ್ತಿಗಳ ಆದಾಯ ಅಂತ ಹೇಳಿದಾಗ ಇನ್ಕಮ್ ಆಫ್ ಆಲ್ ಇಂಡಿವಿಜುವಲ್ಸ್,
is called as aggregate income. If I study income of a single individual, it is called an income of, it is study of microeconomics. It is in the study of microeconomics. But if you are studying the incomes of all individuals in a given country, then we are into the realms of the study of macroeconomics, because we are looking at all the incomes of all the individuals in a given country. Therefore, that becomes the purview of macroeconomics. ಹಾಗಾದ್ರೆ ಸಮಗ್ರ ಅರ್ಥಶಾಸ್ತ್ರ ಏನೆಲ್ಲವನ್ನೂ ಅಧ್ಯಯನ ಮಾಡುತ್ತೆ. ಇಟ್ ಸ್ಟಡೀಸ್ ನಾಟ್ ಓನ್ಲಿ ದ ಅಗ್ರಿಗೇಟ್ಸ್, ಕೇವಲ ಒಟ್ಟಾರೆಯಾಗಿ ಎಲ್ಲ ಆದಾಯಗಳನ್ನಷ್ಟೇ ಅಧ್ಯಯನ ಮಾಡುತ್ತಿಲ್ಲ. ಅಂದರೆ ಆದಾಯ, ಉಪಭೋಗ, ಹಂಚಿಕೆ, ಸಾರ್ವಜನಿಕ ಆದಾಯ, ಅಂತಾರಾಷ್ಟ್ರೀಯ ಆದಾಯ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಈ ರೀತಿ ಕೇವಲ ಇವುಗಳನ್ನಷ್ಟೇ ಅಧ್ಯಯನ ಮಾಡದೆ, ಅಂದರೆ ಇವನ್ನೂ ಅಧ್ಯಯನ ಮಾಡದೆ, ಇದ್ರ ಜೊತೆಗೆ ಇಡೀ ಅರ್ಥವ್ಯವಸ್ಥೆ ಹೇಗೆ ಕಾರ್ಯಾಚರಣೆ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಮ್ಮ ಸಮಗ್ರ ಅರ್ಥಶಾಸ್ತ್ರ ನಮಗೆ ಹೇಳಿಕೊಡುತ್ತೆ. ಅರ್ಥವ್ಯವಸ್ಥೆಯ ಕಾರ್ಯಾಚರಣೆ ಅಂದರೆ ಏನು? ಈಗ ನೋಡಿ, ಇಲ್ಲಿ ಕಾಲೇಜ್ ನಡೀತಾ ಇರುತ್ತೆ, ಪಕ್ಕದಲ್ಲಿ ಒಂದು ಇಂಡಸ್ಟ್ರಿ ಫ್ಯಾಕ್ಟರಿ ನಡೀತಾ ಇರುತ್ತೆ, ಪಕ್ಕದಲ್ಲಿ ಟ್ರೈನ್ ಹೋಗ್ತಾ ಇರುತ್ತೆ, ಈ ಕಡೆ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ, ಎಲ್ಲವೂ ತಮ್ಮಷ್ಟಕ್ಕೆ ತಾವು ನಡೀತಾ ಇದ್ದಾರೆ. ಹೀಗೆ ನಡೀತಾ ಇರಬೇಕಾದ್ರೂ ನಾವೇನು ಹೇಳ್ತಾ ಇದ್ದೀವಿ, ಕೊರೋನಾ ಬಂದದಕ್ಕಾಗಿ ಅಥವಾ ಕೊರೋನಾ ಕೋವಿಡ್-19 ನಮ್ಮ ಅರ್ಥವ್ಯವಸ್ಥೆ ಕುಸಿತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಎಲ್ಲವೂ ನಡೀತಾ ಇರೋದಕ್ಕೆ ಕಾಣ್ತಾ ಇದೆ, ಆದರೂ ಅರ್ಥವ್ಯವಸ್ಥೆ ಕುಸಿದಿದೆ ಅಂದ್ರೆ ಏನು? ಈ ರೀತಿ ಇಡೀ ಅರ್ಥವ್ಯವಸ್ಥೆ ಕುರಿತು ಚಿಂತನೆ ಮಾಡುವಂಥದ್ದು, ಇಡೀ ಅರ್ಥವ್ಯವಸ್ಥೆಯನ್ನು ಕುರಿತು ಅರ್ಥ ಮಾಡಿಕೊಳ್ಳುವಂಥದ್ದನ್ನ ಅಥವಾ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುವಂತಹ ತತ್ವಗಳನ್ನ ಅಧ್ಯಯನ ಮಾಡುವಂತಹ ಶಾಸ್ತ್ರ ಅಂದ್ರೆ ಅದು ಸಮಗ್ರ ಅರ್ಥಶಾಸ್ತ್ರ. ಯಾಕೆ ಕುಸಿತಾ ಇದೆ ಅರ್ಥವ್ಯವಸ್ಥೆ? ಕೋವಿಡ್ನಿಂದಾಗಿ ಯಾಕೆ ಅರ್ಥವ್ಯವಸ್ಥೆ ಕುಸಿಬೇಕು? ಅದರಿಂದಾಗಿ ಏನೆಲ್ಲ ಆಗಿದೆ? ಈ ಎಲ್ಲ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಸಮಗ್ರ ಅರ್ಥಶಾಸ್ತ್ರದ ತತ್ವಗಳು ಅತ್ಯವಶ್ಯಕವಾಗುತ್ತವೆ. ಅದರ ಜೊತೆಗೆ ಈ ರೀತಿಯಾಗಿ ಅರ್ಥವ್ಯವಸ್ಥೆ ಕುಸಿದಿರುವಂತಹ ಸಂದರ್ಭದಲ್ಲಿ ಅದನ್ನು ಮತ್ತೆ ಪುನರುತ್ಥಾನಗೊಳಿಸುವಂತಹ ಕೆಲಸ ಹೇಗಾಗಬೇಕು, ಹೇಗೆ ಮಾಡಬೇಕು, ಯಾರಿಂದ ಆಗಬೇಕು, ಯಾರು ನಡೆಸಿಕೊಡ್ಬೇಕು, ಅದನ್ನ ಎಲ್ಲ ವಿಷಯಗಳನ್ನು ಕುರಿತು ಅದು ನಮಗೆ ಸಲಹೆಗಳನ್ನ, ಸೂಚನೆಗಳನ್ನ ಕೊಡುವಂತಹ ಶಾಸ್ತ್ರವಾಗಿದೆ. ಈಗ ನೋಡಿ, ಯಾವಾಗ ಅರ್ಥವ್ಯವಸ್ಥೆ ಕುಸಿತಾ ಇರುತ್ತೋ ಆಗ ಸಾಮಾನ್ಯವಾಗಿ ಖಾಸಗಿ ವ್ಯಕ್ತಿಗಳಿಗೆ, ಖಾಸಗಿ ಕಂಪನಿಗಳು, ಮುಖ್ಯವಾಗಿ ಖಾಸಗಿ ಕಂಪನಿಗಳು ಅಂದರೆ ಉದ್ದಿಮೆ ಸಂಸ್ಥೆಗಳು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಕಾರಣ ಏನು? ಅವರ ಆದಾಯ ಕಡಿಮೆ ಆಗುತ್ತೆ, ಲಾಸ್ ಆಗುತ್ತೆ ಎನ್ನುವಂತಹ ಭಯ ಮುಂದೆ ಇರುತ್ತೆ. ಯಾಕಂದ್ರೆ ಅರ್ಥವ್ಯವಸ್ಥೆ ಕುಸಿತಾ ಇದೆ ಅಂದ್ರೆ ಅರ್ಥ ಏನು? ನಮ್ಮೆಲ್ಲರ ಆದಾಯ ಕುಂಠಿತವಾಗಿದೆ. ಬಹುಶಃ ನಿಮಗೆಲ್ಲರಿಗೂ ಕೂಡ ಅದರ ಬಿಸಿ ತಟ್ಟಿರಬೇಕು. ಎಷ್ಟು ಜನರು ಕೆಲಸ ಕಳ್ಕೊಂಡಿರಬೇಕು, ನೌಕರಿ ಕಳ್ಕೊಂಡಿರಬೇಕು, ಅಥವಾ ಕೆಲಸ ಸಿಕ್ತಿರ್ಲಿಕ್ಕಿಲ್ಲ, ಹಾಗಾಗಿ ಆದಾಯ ಕಡಿಮೆ ಆಗಿರಬೇಕು. ಆದಾಯವೇ ಕಡಿಮೆ ಆದಾಗ ವಸ್ತುಗಳನ್ನ ಕೊಂಡುಕೊಳ್ಳುವ ಸಾಧ್ಯತೆ ಕಡಿಮೆಯಾಗುತ್ತೆ. ವಸ್ತುಗಳು ಕೊಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಾಸಗಿ ಕಂಪನಿಗಳಿಗೆ ಲಾಸ್ ಆಗುತ್ತೆ, ನಷ್ಟವಾಗುತ್ತೆ. ಹಾಗಾಗಿ ಖಾಸಗಿ ಕಂಪನಿಗಳು ಉತ್ಪಾದನೆ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಅವುಗಳು ಉತ್ಪಾದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಜಾಬ್ ಹೇಗೆ ಸಿಗಬೇಕು? ಅಂದ್ರೆ ಇದು ಒಂದೊಂದೊಂದು ಆಶ್ರಯಿಸಿದೆ. ಅಂದ್ರೆ ಒಂದು ಸುಳಿಯ ರೀತಿಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುತ್ತೆ. ಅರ್ಥವ್ಯವಸ್ಥೆ ಒಂದ್ಸತಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಪುನಃ ಮತ್ತೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಹೆಚ್ಚು ಆಳವಾಗಿ ಅರ್ಥವ್ಯವಸ್ಥೆ ಕುಸಿತಾ ಹೋಗಬಹುದು. ಈ ದೃಶ್ಯವನ್ನು ನಮಗೆ ತಿಳಿಸಿಕೊಡೋದು ಸಮಗ್ರ ಅರ್ಥಶಾಸ್ತ್ರ. ಈ ಚಿತ್ರಣವನ್ನು ನಮಗೆ ತಿಳಿಸಿಕೊಡುವಂತಹದ್ದು ಸಮಗ್ರ ಅರ್ಥಶಾಸ್ತ್ರ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಕೇವಲ ಆದಾಯ, ಉಪಭೋಗ ಅಂತಹ ಅರ್ಥಶಾಸ್ತ್ರೀಯ ಪರಿಕಲ್ಪನೆಗಳನ್ನು ಮಾತ್ರ ಅಧ್ಯಯನ ಮಾಡದೆ ಇಡೀ ಅರ್ಥವ್ಯವಸ್ಥೆ ಹೇಗೆ ಕಾರ್ಯಾಚರಣೆ ಮಾಡಬೇಕು ಅನ್ನುವುದನ್ನು ಕುರಿತು ನಮಗೆ ತಿಳಿಸಿಕೊಡುತ್ತೆ. ಇದರೊಟ್ಟಿಗೆ ಅತ್ಯಂತ ಈ ಮಾನವ ಸಮಾಜದ ಮೂಲ ಸಮಸ್ಯೆಗಳಾದಂತಹ ಬಡತನ,
ನಿರುದ್ಯೋಗ ಮತ್ತು ಆದಾಯದ ಅಸಮಾನತೆ ಈ ಮುಖ್ಯ ಸಮಸ್ಯೆಗಳ ಕುರಿತು ಕೂಡ ಸಮಗ್ರ ಅರ್ಥಶಾಸ್ತ್ರ ಸಾಕಷ್ಟು ಅಧ್ಯಯನ ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ. ಯಾಕೆ ಆದಾಯದ ಅಸಮಾನತೆ ಇದೆ? ಈ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ನಾವು ಏನು ಮಾಡಬಹುದು? ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಏನು ಮಾಡಬೇಕು? ಬಡತನವನ್ನು ಹೇಗೆ ಕಡಿಮೆ ಮಾಡಬಹುದು? ಇಂತಹ ವಿಷಯಗಳನ್ನ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡೋದಿಲ್ಲ. ಅಲ್ಲಿ ಅಧ್ಯಯನ ಮಾಡೋದೇನು? ನಾವು ತುಷ್ಟಿಗುಣ ಅಂದ್ರೆ ಏನು, ಬೇಡಿಕೆ ಅಂದ್ರೆ ಏನು, ಪೂರೈಕೆ ಅಂದ್ರೆ ಏನು, ಬೆಲೆ ಅಂದ್ರೆ ಏನು, ಬೆಲೆ ನಿರ್ಧಾರ ಹೇಗಾಗುತ್ತೆ, ಉತ್ಪನ್ನದ ನಿಯಮಗಳೇನು, ಉತ್ಪಾದನೆಯ ನಿಯಮಗಳೇನು, ಈ ರೀತಿ ವಿಷಯಗಳನ್ನು ನಾವು ಅಲ್ಲಿ ಅಧ್ಯಯನ ಮಾಡ್ತೇವೆ. ಆದರೆ ಇಡೀ ಅರ್ಥವ್ಯವಸ್ಥೆಗೆ ಮಾರಕವಾಗಿರುವಂತಹ ಹಲವಾರು ಸಮಸ್ಯೆಗಳ, ಆರ್ಥಿಕ ಸಮಸ್ಯೆಗಳ ಕುರಿತು ಅಧ್ಯಯನ ನಡೆಸುವಂತಹ ಶಾಸ್ತ್ರ ಅದು ಸಮಗ್ರ ಅರ್ಥಶಾಸ್ತ್ರ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಒಂದು, ಅದು ಅರ್ಥಶಾಸ್ತ್ರೀಯ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡುತ್ತೆ. ಎರಡು, ಅದು ಅರ್ಥವ್ಯವಸ್ಥೆಯ ಕಾರ್ಯಾಚರಣೆಯನ್ನು ಅಧ್ಯಯನ ಮಾಡುತ್ತೆ. ಮೂರು, ಅರ್ಥಶಾಸ್ತ್ರದ ಅಥವಾ ಆರ್ಥಿಕ ವ್ಯವಸ್ಥೆಯ ಹಲವಾರು ಸಮಸ್ಯೆಗಳ ಕುರಿತು ಅದು ಅಧ್ಯಯನ ಮಾಡುತ್ತೆ. ಹಾಗೂ ನಾಲ್ಕನೇದು, ಈ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಿದ ನಂತರ, ಉದಾಹರಣೆಗೆ ಅಮೆರಿಕ, ಅಲ್ಲಿ ಬಡತನ ಕಡಿಮೆ ಇದೆ ಅಂತ ಹೇಳ್ತೀವಿ, ನಿರುದ್ಯೋಗ ಕಡಿಮೆ ಇದೆ ಅಂತ ಹೇಳ್ತೀವಿ, ಆದಾಯದ ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತೀವಿ. ಸೊ ಇಂತಹ ಒಂದು ಮುಂದುವರೆದ ದೇಶಗಳಲ್ಲಿಯೂ ಕೂಡ ಅಲ್ಲಿ ಸಮಗ್ರ ಅರ್ಥಶಾಸ್ತ್ರ ಏನ್ ಮಾಡುತ್ತೆ, ಅದರ ಕೆಲಸ ಏನು, ಅಂತಹ ಅರ್ಥವ್ಯವಸ್ಥೆಯಲ್ಲಿ ಹಾಗಾದ್ರೆ ಅಂತ ಪ್ರಶ್ನೆ ಕೇಳಿದ್ರೆ, ಅಲ್ಲಿ ಕೂಡ ಒಂದು ಅಮೆರಿಕದಂತಹ ಮುಂದುವರೆದ ದೇಶ ತನ್ನ GDPಯನ್ನ, ತನ್ನ ಆರ್ಥಿಕ ಅಭಿವೃದ್ಧಿಯನ್ನ ಅಥವಾ ಆರ್ಥಿಕ ಬೆಳವಣಿಗೆಯನ್ನ ಯಾವ ರೀತಿ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮುನ್ನಡೆಸಿಕೊಂಡು ಹೋಗಬೇಕು ಅನ್ನುವಂತಹ ವಿಷಯವನ್ನ ತಿಳಿಸಿಕೊಡುವಂತಹ ಶಾಸ್ತ್ರವಾಗಿದೆ. ಸೊ it studies four important things in economics. One is the study of economic concepts like total production or aggregate production, aggregate income, aggregate employment, inflation, deflation, business cycles, etc. Number two, it studies the functioning of the whole economy. Arthavasthe Karacharana studies the functioning of the whole of the economy. Number three, it studies the problems of any economy like poverty, inequality of income, unemployment, etc. And our fourth one, it studies how to sustain the economic growth of any country. These are the four important aspects of macroeconomics, because macroeconomics studies all these things that are very relevant for any country to develop and flourish. So with this meaning of macroeconomics, we will move on to the next step or next topic of understanding, that is the use of macroeconomics in real world. ವಾಸ್ತವ ಜಗತ್ತಿನಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪ್ರಯೋಜನಗಳೇನು ಅನ್ನುವಂತಹ ವಿಷಯಕ್ಕೆ ಬರೋಣ. ಇಲ್ಲಿ ಬರೆದಿರುವ ಹಾಗೆ ಅರ್ಥ ವ್ಯವಸ್ಥೆಯ ಸಂಪೂರ್ಣ ಚಿತ್ರಣವನ್ನ ಅದು ನೀಡುತ್ತೆ. ಆರ್ಥಿಕ ಸಿದ್ಧಾಂತದ ಬಗ್ಗೆ ಒಳನೋಟಗಳನ್ನ ಅದು ನೀಡುತ್ತೆ. ಆರ್ಥಿಕ ನೀತಿಗಳ ರಚನೆಗಾಗಿ ಸಹಾಯಕಾರಿಯಾಗಿರುವಂತಹ ಶಾಸ್ತ್ರವಾಗಿದೆ. ಆರ್ಥಿಕ ಸಮಸ್ಯೆಗಳನ್ನು ತಿಳಿಯಲು ಸಹಾಯಕಾರಿಯಾಗಿದೆ. ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದ ಬೆಳವಣಿಗೆಗೆ ಪೂರಕವಾಗಿದೆ. ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನ ಹಾಗೂ ಅಂತಾರಾಷ್ಟ್ರೀಯ ಹೋಲಿಕೆ ಮಾಡಲು ಕೂಡ ಸಹಕಾರಿಯಾಗಿದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡ್ತೀವಿ. ಇವೆಲ್ಲವೂ ಸಮಗ್ರ ಅರ್ಥಶಾಸ್ತ್ರದ ಪ್ರಯೋಜನಗಳು. ಅರ್ಥವ್ಯವಸ್ಥೆಯ ಸಂಪೂರ್ಣ ಚಿತ್ರಣದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಅಂದ್ರೆ ಅರ್ಥವ್ಯವಸ್ಥೆಯ ಕಾರ್ಯಾಚರಣೆ ಹೇಗೆ ಆಗುತ್ತೆ ಅನ್ನುವಂತಹ ವಿಷಯವನ್ನು ಅಧ್ಯಯನ ಮಾಡುತ್ತೆ ಅಂತ ಹೇಳಿದೆ. ಆರ್ಥಿಕ ಸಿದ್ಧಾಂತದ ಬಗ್ಗೆ ಒಳನೋಟಗಳು, it gives us insights about how the economic theory functions. ಒಂದು ಆರ್ಥಿಕ ಸಿದ್ಧಾಂತ ಹೇಗೆ ಕಾರ್ಯಾಚರಣೆ ಮಾಡುತ್ತೆ ಅನ್ನುವಂತಹ ವಿಷಯಗಳ ಕುರಿತು ಸಮಗ್ರ ಅರ್ಥಶಾಸ್ತ್ರ ತಿಳಿಸಿಕೊಡುತ್ತೆ. ಅಂದ್ರೆ
ಉದಾಹರಣೆಗೆ y is equal to c plus i ಅಂತ ಅನ್ಕೊಳ್ಳಿ. ಇಲ್ಲಿ y ಅಂದ್ರೆ ಒಟ್ಟು ಆದಾಯ ಅಂತ ತಿಳ್ಕೊಳ್ಳಿ. ನಿಮ್ಮೆಲ್ಲರ ಆದಾಯ ಸಿಂಪಲ್ ಆಗಿ ನನ್ನ ಆದಾಯ ಅಂತ ತಿಳ್ಕೊಳ್ಳಿ. ಒಟ್ಟು ಆದಾಯ ತಿಳ್ಕೊಳ್ಳಿ, ಸ್ವಲ್ಪ ರಾಷ್ಟ್ರೀಯ ವರಮಾನ ತಿಳ್ಕೊಳ್ಬೇಕಾಗಬಹುದು. ನನ್ನ ಆದಾಯ y ಅಂತ ಬರೀತೀನಿ. ಸಿ ಅಂದ್ರೆ ನನ್ನ ಉಪಭೋಗ ಖರ್ಚು, ಇದು ಎಸ್ ಅಂದ್ರೆ ನನ್ನ ಉಳಿತಾಯ ಸೇವಿಂಗ್ಸ್ ಅಂತ ಬರೀತೀನಿ. ಸೊ ಆದಾಯ, ಉಪಭೋಗ ಹಾಗೂ ಉಳಿತಾಯ ಇವುಗಳ ಮಧ್ಯೆ ಇರುವಂತಹ ಸಂಬಂಧವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಇದರಲ್ಲಿ ಲೆಸನ್ ಬಹಳ ಸಿಂಪಲ್ ಆಗಿದೆ. ಆದಾಯ ಇಸ್ ಈಕ್ವಲ್ ಟು ಉಪಭೋಗ ಮತ್ತು ಉಳಿತಾಯ. ಅಂದ್ರೆ ನನ್ನ ಆದಾಯ 10,000 ರೂಪಾಯಿ ಇದೆ ಅಂದ್ರೆ ಅದರಲ್ಲಿ 8,000 ರೂಪಾಯಿ ಖರ್ಚು ಮಾಡ್ತೀನಿ, 2,000 ರೂಪಾಯಿ ನಾನು ಉಳಿತಾಯ ಮಾಡ್ತೀನಿ. ಹಾಗಾಗಿ ಇವೆರಡಕ್ಕೂ ಕೂಡಿಸಿದ್ರೆ 10,000 ಬಂದೇ ಬರುತ್ತೆ. ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ಅಂತ ನೀವು ಪ್ರಶ್ನೆ ಕೇಳೋದಾದ್ರೆ, ಈ 8,000 ರೂಪಾಯಿ ನೀವು ಖರ್ಚು ಮಾಡ್ತೀರಲ್ಲ, ಈ 2,000 ರೂಪಾಯಿ ನಾವು ಏನ್ ಮಾಡ್ತೀವಿ? ಈ 2,000 ರೂಪಾಯಿ ನಾವು ಉಳಿತಾಯ ಮಾಡ್ತೀವಿ. ಉಳಿತಾಯ ಎಲ್ಲಿ ಮಾಡ್ತೀವಿ? ಬ್ಯಾಂಕ್ಗಳಲ್ಲಿ ಹೋಗಿ ಇಡ್ತೀವಿ. ವಿ ಕೀಪ್ ದ ಮನಿ ಇನ್ ದ ಬ್ಯಾಂಕ್ಸ್. ಸರಿ, ಬ್ಯಾಂಕ್ ನಾವು ಈ 2,000 ರೂಪಾಯಿಗಳನ್ನು ತೆಗೆದುಕೊಂಡು ಏನ್ ಮಾಡ್ತಾರೆ? ಅವರು ಬೇರೆಯವರಿಗೆ ಅದೇ ಹಣವನ್ನ, ನೀವು ಕೊಟ್ಟಂತಹ ಹಣ ಏನು ಠೇವಣಿ ಅಂತ ಇಟ್ಕೊಂಡಿರ್ತಾರೋ ಆ ಹಣವನ್ನ ಬೇರೆಯವರಿಗೆ ಸಾಲವಾಗಿ ಕೊಡ್ತಾರೆ. ಸಾಲ ಯಾರಿಗೆ ಕೊಡ್ತಾರೆ? ಅಂಬಾನಿ ಅವ್ರಿಗೆ ಕೊಡ್ಬೋದು, ಟಾಟಾ ಅವ್ರಿಗೆ ಕೊಡ್ಬೋದು, ಬಿರ್ಲಾ ಅವ್ರಿಗೆ ಕೊಡ್ಬೋದು, ನಮ್ಗೆ ಕೊಡ್ಬೋದು. ಸೊ ಒಂದು ಸಿಂಪಲ್ ಅಸಂಪ್ಷನ್ ಮಾಡ್ಕೊಳ್ಳೋಣ. ನಾವು ಅಂತಹ 2,000 ರೂಪಾಯಿ ನಾವೆಲ್ಲರೂ ಸೇರ್ಕೊಂಡು 2,000 ರೂಪಾಯಿ ಇಡ್ತಾ ಹೋದ್ರೆ ಬ್ಯಾಂಕಿನಲ್ಲಿ ದೊಡ್ಡ ಮೊತ್ತವಾಗತ್ತೆ. ಆ ಹಣವನ್ನ ಅವರು ಕೈಗಾರಿಕೋದ್ಯಮಿಗಳಿಗೆ, ಬ್ಯಾಂಕ್ಗಳು ಕೈಗಾರಿಕೋದ್ಯಮಿಗಳಿಗೆ ಸಾಲವಾಗಿ ನೀಡುತ್ತವೆ ಅಂತ ಅನ್ಕೊಳ್ಳೋಣ. ಸೊ ಹಾಗೆ ಕೈಗಾರಿಕೋದ್ಯಮಿಗಳಿಗೆ ಸಾಲವಾಗಿ ನೀಡಿದಾಗ ಆ ಕೈಗಾರಿಕೋದ್ಯಮಿಗಳು ಆ ಹಣವನ್ನು ಉಳಿಸಿಕೊಂಡು ಒಂದು ದೊಡ್ಡ ಪ್ಲಾಂಟ್, ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡ್ತಾರೆ. ಅವರು ಸ್ಥಾಪನೆ ಮಾಡಿದ್ದಕ್ಕೆ ಅವರಿಗೆ ಕಾರ್ಮಿಕರ ಅವಶ್ಯಕತೆ ಬೀಳುತ್ತೆ. ನಾನು, ನೀವು ಎಲ್ಲರೂ ಆ ಘಟಕದಲ್ಲಿ ಹೋಗಿ ಕೆಲಸ ಮಾಡಬಹುದು. ಕೆಲಸ ಮಾಡಿದ್ರೆ ನಮಗೆ ಕೂಲಿ ಸಿಗುತ್ತೆ ಅಥವಾ ಪಗಾರ ಸಿಗುತ್ತೆ, ಸ್ಯಾಲರಿ ಸಿಗುತ್ತೆ. ಬಂದ ಸ್ಯಾಲರಿ ನಾವು ಮತ್ತೆ ಖರ್ಚು ಮಾಡಬಹುದು ಅಥವಾ ಉಳಿತಾಯ ಮಾಡಬಹುದು. ಈಗ ನೋಡಿ, ಮೊದಲು ನೋಡಿದಾಗ ನಮ್ಗೆ ಏನಿಸ್ತು, ಇದರಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಅನಿಸ್ತು. ಏನು 10,000 ರೂಪಾಯಿದಲ್ಲಿ 8,000 ರೂಪಾಯಿನ ಖರ್ಚು ಮಾಡ್ತೀವಿ, 2,000 ರೂಪಾಯಿ ಉಳಿತಾಯ ಮಾಡ್ತೀವಿ, ಇಷ್ಟೇ ಅನ್ಕೊಂಡಿದ್ರಿ ನೀವು. ಆದ್ರೆ ನಾವು ಉಳಿತಾಯ ಮಾಡಿದಂತಹ ಈ 2,000 ರೂಪಾಯಿಗಿಂತ ಮತ್ತೆ ನಮಗೆ ಕೆಲಸ ಸಿಗುತ್ತೆ, ಮತ್ತೆ ನಮ್ಮ ಆದಾಯವೇ ಹೆಚ್ಚಾಗುತ್ತೆ ಅನ್ನುವಂತಹ ಒಳನೋಟ ನಮಗೆ ಗೊತ್ತಿರಲಿಲ್ಲ. ಇಂತಹ ಒಳನೋಟಗಳನ್ನ ನಮಗೆ ಕಲಿಸಿಕೊಡುವಂತಹ ಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ. ಹಾಗಾಗಿ ನಾವು ಇದನ್ನ ಅಧ್ಯಯನ ಮಾಡಬೇಕು. ಮೂರನೇದು, ಆರ್ಥಿಕ ನೀತಿಗಳ ರಚನೆಗಾಗಿ. ಆರ್ಥಿಕ ನೀತಿ ರಚನೆ ಅಂದ್ರೆ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ತಾವೆಲ್ಲರೂ ಸ್ಕಾಲರ್ಶಿಪ್ ತಗೊಳ್ತೀರಾ ನಮ್ಮ ಕಾಲೇಜ್ನಲ್ಲಿ. ಬೇರೆ ಬೇರೆ ಕಾಸ್ಟ್ ಮೂಲಕ ಇರ್ಬೋದು, ಇನ್ಕಮ್ ಸಬ್ಸಿಡಿ ಸ್ಕೀಮ್ ಇರ್ಬೋದು, ಅಥವಾ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಅಂತ ಇರ್ಬೋದು. ಬೇರೆ ಬೇರೆ ರೀತಿಯ ಸ್ಕಾಲರ್ಶಿಪ್ ಅನ್ನ ನಮ್ಮ ಕಾಲೇಜಲ್ಲಿ ತಾವು ತಗೊಳ್ತಾ ಇದ್ದೀರಾ. ಈ ಎಲ್ಲ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿ ನಿರ್ಧಾರ ಯಾರು ಮಾಡಿರ್ತಾರೆ, ಹೇಗೆ ಮಾಡಿರ್ತಾರೆ? ಅದಕ್ಕೊಂದು ಹಿಂದೆ ಆರ್ಥಿಕ ನೀತಿ ಇರುತ್ತೆ. ಸಬ್ಸಿಡಿ ಪ್ರೋಗ್ರಾಮ್, ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿ, ಹೆಚ್ಚು ಎಜುಕೇಟೆಡ್ ಆಗಲಿ, ಶಿಕ್ಷಣದ ಅರ್ಹತೆಯನ್ನು ಪಡೆದುಕೊಳ್ಳಲಿ, ತನ್ಮೂಲಕ ಸ್ವಾವಲಂಬಿಗಳಾಗಿ ಬದುಕಲು ಸಾಧ್ಯವಾಗಲಿ ಅನ್ನುವಂತಹ ಕಾರಣಕ್ಕೆ ಸರ್ಕಾರ ಏನು ಮಾಡಿದೆ? ಸಬ್ಸಿಡಿ ಪ್ರೋಗ್ರಾಮ್ ಕಾರ್ಯಕ್ರಮ ಅಂದ್ರೆ ಕಡಿಮೆ ದರದಲ್ಲಿ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತ. ಇದು ಒಂದು ಆರ್ಥಿಕ ನೀತಿ, ಬೇಸಿಕಲಿ ಎಕನಾಮಿಕ್ ಪಾಲಿಸಿ. ನಾವು ಇದನ್ನ ಪಬ್ಲಿಕ್ ಫೈನಾನ್ಸ್ ನಲ್ಲಿ ಹೇಳ್ತೀವಿ. RS ಹೇಳ್ಬೇಕಾಗುತ್ತೆ, ಜಾಸ್ತಿ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸಾರ್ವಜನಿಕ ಹಣಕಾಸು ಅಂತ ಹೇಳಿ ಅದರ ಮೂಲಕ ಸಬ್ಸಿಡಿ ಅಂತ ನಾವು ಟ್ರೀಟ್ ಮಾಡ್ತೀವಿ, ಪಬ್ಲಿಕ್ ಸಬ್ಸಿಡಿ ಅಂತ ಕರಿತೀವಿ, ರಿಯಾಯಿತಿ ಘೋಷಣೆ. ಸೊ ಅದರ ಅಡಿಯಲ್ಲಿ ನಾವೇನ್ ಮಾಡಬಹುದು? ಆರ್ಥಿಕ ನೀತಿಯ ಅಡಿಯಲ್ಲಿ ತಾವು ಸ್ಕಾಲರ್ಶಿಪ್ ತಗೊಳ್ತಾ ಇದ್ದೀರಾ. ಸೊ ಹಾಗಾಗಿ ಪ್ರತಿಯೊಂದು ನೀವೇನು ಅರ್ಥವ್ಯವಸ್ಥೆಯಲ್ಲಿ ನೋಡುವಂತಹ ಆರ್ಥಿಕ ಸಂಗತಿಯಾಗಿದೆ, ಅದರಲ್ಲಿ ಅದು ಹಿಂದ್ಗಡೆಗೆ ಒಂದು ಆರ್ಥಿಕ ನೀತಿ ಇದೆ. ಈ ಎಲ್ಲ ಆರ್ಥಿಕ ನೀತಿಗಳನ್ನು ನಾವು ತಿಳ್ಕೊಳ್ಬೇಕು ಅಂದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾಗುತ್ತೆ.
ಆರ್ಥಿಕ ಸಮಸ್ಯೆಗಳನ್ನು ತಿಳಿಯಲು ಸಹಾಯಕಾರಿ. ಆರ್ಥಿಕ ಸಮಸ್ಯೆಗಳು ಇಲ್ಲಿ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದೆ, ಬಡತನ, ನಿರುದ್ಯೋಗ ಹಾಗೂ ಆದಾಯದ ಅಸಮಾನತೆ. ಇವು ಮೂರೇ ಸಮಸ್ಯೆಗಳಂತಲ್ಲ, ಇವು ಬೃಹತ್ ಸಮಸ್ಯೆಗಳು. ಯಾವುದೇ ಒಂದು ಅರ್ಥವ್ಯವಸ್ಥೆಯನ್ನು ಕಾಡುತ್ತಿರುವಂತಹ ಜ್ವಲಂತ ಸಮಸ್ಯೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಆರ್ಥಿಕ ಸಮಸ್ಯೆಯನ್ನು ನಾವು ಪಟ್ಟಿ ಮಾಡಿದಲ್ಲಿ ಫಸ್ಟ್ ಥಿಯರಿ ಬರುವಂತಹ ಸಮಸ್ಯೆಗಳು ಬಡತನ, ನಿರುದ್ಯೋಗ ಹಾಗೂ ಆದಾಯದ ಅಸಮಾನತೆ. ಇದನ್ನು ದಾಟಿ ನಮ್ಮ ದೇಶದಲ್ಲಿ ಹಲವಾರು ಆರ್ಥಿಕ ಸಮಸ್ಯೆಗಳಿವೆ. ಉದಾಹರಣೆ ಕೃಷಿ ಭಾರತದಲ್ಲಿ ಇಷ್ಟು ವರ್ಷಗಳಿಂದಲೂ ಜಾರಿಯಲ್ಲಿದ್ದರೂ ಕೂಡ ಅದರಲ್ಲಿ ಸಮಸ್ಯೆಗಳು ನಾವೆಲ್ಲೂ ಹೋಗಲಿಕ್ಕೆ ಸಾಧ್ಯವಾಗಿಲ್ಲ. ಕೃಷಿ ಹಣಕಾಸು ಅಂತಲೇ ಸಪರೇಟ್ ಪೇಪರ್ ಇದೆ, ಅಗ್ರಿಕಲ್ಚರಲ್ ಫೈನಾನ್ಸಿಂಗ್ ಅಂತ ಹೇಳಿ. ಸೊ ಕೃಷಿಯ ಸಮಸ್ಯೆಯನ್ನು ನಾವು ಹೇಗೆ ಬಗೆಹರಿಸಬೇಕು? ಕೈಗಾರಿಕೆ ಸಮಸ್ಯೆಗಳು ಬೇರೆ ಇದೆ, ಸೇವಾ ವಲಯದ ಸಮಸ್ಯೆಗಳು ಬೇರೆ ಇದೆ. ಈ ರೀತಿ ಹಲವಾರು ಸಮಸ್ಯೆಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದ ಮೂಲಕ ತಿಳ್ಕೊಳ್ತೀವಿ. ಜೊತೆಗೆ ಇದಕ್ಕೆ ಸಾಕಷ್ಟು ಪರಿಹಾರಗಳನ್ನು ಕೂಡ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನಮ್ಮ ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಬೇಕು, ಅದರ ಸಮಸ್ಯೆಗಳನ್ನು ತಿಳ್ಕೊಳ್ಬೇಕು, ಅಲ್ಲಿರುವಂತಹ ನೀತಿ ರೂಪರೇಷೆಗಳು, ನೀತಿ ಧೋರಣೆಗಳ ಕುರಿತು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರವನ್ನೇ ಅಧ್ಯಯನ ಮಾಡಬೇಕಾಗುತ್ತೆ. ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದ ಬೆಳವಣಿಗೆಗೆ ಪೂರಕವಾಗಿದೆ. ಮೈಕ್ರೋ ಎಕನಾಮಿಕ್ಸ್ is supposed to be a complementary subject, a complementary analysis to the microeconomic problems. It provides complementary analysis, ಅಂದ್ರೆ ಪೂರಕವಾದಂತಹ ವಿಶ್ಲೇಷಣೆಯನ್ನು ನೀಡುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಸಿದ್ಧಾಂತಗಳಿಗೆ, ಸೂಕ್ಷ್ಮ ಅರ್ಥಶಾಸ್ತ್ರದ ಸಮಸ್ಯೆಗಳಿಗೆ ಅಥವಾ ಅವುಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಬಹಳಷ್ಟು ಬಾರಿ ಸಮಗ್ರ ಅರ್ಥಶಾಸ್ತ್ರದ ವಿಷಯವನ್ನು ಬಳಸಿಕೊಳ್ಳುತ್ತೀವಿ. ಉದಾಹರಣೆ ಇಲ್ಲಿಗೆ ಬರೋಣ. ಇದು ಆದಾಯ, ನನ್ನ ಆದಾಯ ಅಂತ ಹೇಳಿದೆ. ಇದನ್ನು ನಾನು ಎಲ್ಲರ ಆದಾಯ ಸೇರಿಸಿದ್ರೆ ಇದು 10,000 ಕೋಟಿ ಆಗ್ತದೆ. ಇದು ಒಟ್ಟು ಆದಾಯ ಆಗುತ್ತೆ. ಅವಾಗ ಇದು ಸಮಗ್ರ ಅರ್ಥಶಾಸ್ತ್ರವಾಗುತ್ತೆ. ಕೋಟಿ ಅಂತ ಹೇಳಿದ್ರೆ ನನ್ನ ಒಬ್ಬಂದೇ ಆದಾಯವಾಗುತ್ತೆ. ನನ್ನ ಒಬ್ಬನ ಆದಾಯ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ನೀವು ಬಹಳ ಸರಳವಾಗಿ ಇಲ್ಲ, ನೀವು ದುಡಿತೀರಿ, ಆದಾಯ ಬರುತ್ತೆ, ಸಿಂಪಲ್ ಆಗಿ ಉತ್ತರ ಕೊಡ್ತೀರಿ. ಆದರೆ ಸಮಗ್ರ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಯಾಕೆ ಅವರಿಗೆ ದುಡಿಮೆ ಇಲ್ಲಿಯೇ ಸಿಕ್ತು, ಯಾಕೆ ಅವನು ಇಲ್ಲಿಯೇ ಈ ವಲಯದಲ್ಲಿಯೇ ಸಿಗ್ಬೇಕಿತ್ತು, ಬೇರೆಯವರಲ್ಲಿ ಯಾಕೆ ಸಿಗ್ಲಿಲ್ಲ, ಈ ತರ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಕೊಡಬಹುದಾಗಿದೆ. ಸೊ ಅಂದ್ರೆ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದ ಬೆಳವಣಿಗೆಗೆ ಸಮಗ್ರ ಅರ್ಥಶಾಸ್ತ್ರ ಪೂರಕವಾಗಿದೆ. ಇನ್ನು ಹಲವಾರು ಎಕ್ಸಾಂಪಲ್ಸ್ಗಳನ್ನು ಕೊಡಬಹುದು, ಆದರೆ ಈ ಸದ್ಯಕ್ಕೆ ಇಷ್ಟು ಸಫಿಷಿಯಂಟ್ ಅನಿಸುತ್ತೆ. ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನ ಹಾಗೂ ಅಂತಾರಾಷ್ಟ್ರೀಯ ಹೋಲಿಕೆ. ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನ, ನಮ್ಮ ದೇಶದ ಅರ್ಥವ್ಯವಸ್ಥೆ, ಬಾಂಗ್ಲಾದೇಶ್, ಅಮೆರಿಕ ಅಥವಾ ಚೈನಾ, ಬೇರೆ ಬೇರೆ ರಾಷ್ಟ್ರಗಳ ಅರ್ಥವ್ಯವಸ್ಥೆಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಅಂತಾರಾಷ್ಟ್ರೀಯ ಹೋಲಿಕೆ.